ಏನು ನವೆಂಬರ್ 1 ರಾಜ್ಯೋತ್ಸವದ ಮೆರವಣಿಗೆ ಬೆಳಗಾವಿ ಒಳಗಡೆ ಮಧ್ಯರಾತ್ರಿ 12ಕ್ಕೆ ವಿದ್ಯುಕ್ತವಾಗಿ ಚಾಲನೆ ಕೊಡೋದ್ರ ಮುಖಾಂತರ ನಾಳೆಯ ಮೆರವಣಿಗೆಗೆ ಇದು ಸಾಕ್ಷಿ ಅಂತಾನೆ ಹೇಳಬೇಕಾಗತ್ತೆ. ಬೆಳಗಾವಿ ಒಳಗಡೆ ಮಧ್ಯರಾತ್ರಿ 12 ಗಂಟೆ ಆದರೂ ಸಾವಿರಾರು ಕನ್ನಡಿಗರು ಈ ಚೆನ್ನಮ್ಮ ವೃತ್ತದೊಳಗಡೆ ಬಂದು ಭಾಗವಹಿಸಿ ಬಾನೆತ್ತರವರೆಗೂ ಕನ್ನಡದ ಬಾವುಟಗಳನ್ನು ಹಾರಿಸೋದ್ರ ಮುಖಾಂತರ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸಾಕಷ್ಟು ಅಭಿಮಾನಿಗಳು, ಕನ್ನಡ ಪರ ಹೋರಾಟಗಾರರು, ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸೇರಿದ್ದೀವಿ. ಇದು ಒಂದು ನಾಡದ್ರೋಹಿಗಳಿಗೆ ಎಚ್ಚರಿಕೆ ಗಂಟೆ ಅಂತ ಹೇಳಬೇಕಾಗತ್ತೆ. ನಾನು ಇವತ್ತು ಜಿಲ್ಲಾಡಳಿತ, ಮಾನ್ಯ ಪೊಲೀಸ್ ಇಲಾಖೆ ನಮಗೆ ಒಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಕರಾಳ ದಿನಾಚರಣೆಗೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ. ಒಂದು ವೇಳೆ ನಾಳೆ ಏನಾದರೂ ತಮ್ಮ ಮತ್ತೆ ಗುಂಡಾಗಿರಿಯನ್ನ, ತಮ್ಮ ನಾಡದ್ರೋಹಿ ಏನಾದರೂ ಇಲ್ಲಿ ಬಾಲ ಬಿಚ್ಚಿದ್ರು ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸುವುದಿಲ್ಲ. ಅದನ್ನ ಏನಾದರೂ ಅವಕಾಶ ಮಾಡಿ ಕೊಟ್ಟಿದ್ದೆ ಆದಲ್ಲಿ ಬೆಳಗಾವಿ ಒಳಗಡೆ ಕ್ರಾಂತಿಯನ್ನ ಜಿಲ್ಲಾಡಳಿತ ಎದುರಿಸಬೇಕಾಗತ್ತೆ. ಹಾಗಾಗಿ ನಾಳೆ ಇಲ್ಲಿ ಸೇರುವಂತ ಕನ್ನಡಿಗರು ಇಡೀ ದೇಶಕ್ಕೊಂದು ಸಂದೇಶವನ್ನ ಕಳಿಸ್ಬೇಕಂತ ಹೇಳಿ ತೀರ್ಮಾನವನ್ನ ಮಾಡಿದ್ದಾರೆ. ಭಾರತ ದೇಶದ ವಿವಿಧ ರಾಜ್ಯಗಳಿಂದ, ವಿವಿಧ ಜಿಲ್ಲೆಗಳಿಂದ ಲಕ್ಷಾಂತರ ಕನ್ನಡಿಗರು ಬೆಳಗಾವಿಯ ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಭಾಗವಹಿಸಲಿಕ್ಕೆ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ವಿಶೇಷವಾದಂತಹ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿ, ಈಗೇನು ಸಾವಿರಾರು ಕನ್ನಡಿಗರು ಇಲ್ಲಿ ಸೇರಿದ್ದಾರೆ, ಅವ್ರಿಗೂ ಕೂಡ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ನೋಡ್ತಾ ಇದ್ದೀರಿ ನೀವು, ಬಹಳಷ್ಟು ಕೂಡ ಸಂಭ್ರಮ ಸಡಗರ, ಸಾಕಷ್ಟು ಯುವಕರು, ಸಾಕಷ್ಟು ಯುವತಿಯರು ಕೂಡ ಇಲ್ಲಿ ಬಂದು ಆ ಒಂದು ಕುಣಿತವನ್ನ ಕುಣಿತಾ ಇದ್ದಾರೆ, ಬಾವುಟಗಳನ್ನ ಹಾರಿಸ್ತಾ ಇದ್ದಾರೆ, ಸಿಡಿಮದ್ದುಗಳನ್ನ ಹಾರಿಸ್ತಾ ಇದ್ದಾರೆ, ವಿಶೇಷವಾದಂತ ಒಂದು ಕಲಾಕೃತಿಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಒಂದು ಅಭಿಮಾನವನ್ನ, ಕನ್ನಡದ ಅಭಿಮಾನದ ಪತಾಕೆಯನ್ನೇ ಮುಗಿಲೆತ್ತರಕ್ಕೂ ಹಾರಿಸ್ತಾ ಇದ್ದಾರೆ. ಶಿವಸೇನೆ ಅವರು ಬರ್ತಾರಂತ ಪ್ರತಿ ಸಲನೂ ಹೇಳ್ತಾರೆ, ಆದರೆ ಅವ್ರನ್ನ ಅಲ್ಲೇ ತಡೆಯುವಂತ ಕೆಲಸ ನಮ್ಮ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಮುಂಚಿತವಾಗಿ ಅಂತ ಗುಂಡಾಗಳನ್ನ, ಅಂತ ನಾಡದ್ರೋಹಿಗಳನ್ನ ಇಲ್ಲಿಂದ ಗಡಿಪಾರು ಮಾಡಬೇಕು. ಮತ್ತು ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀವಿ, ಇನ್ನು ಮುಂದಾದರೂ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತು ಶಿವಸೇನೆಯನ್ನ ರಾಜ್ಯದಿಂದ ನಿಷೇಧ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ.